ಈಗ ಒಂದು ಕಡೆ ಕೋರ್ಟ್ನಲ್ಲಿ ಅವ್ರ ವಕೀಲರು ಹೇಳ್ತಾರೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಲೀವಿನಲ್ಲಿದ್ದಾರೆ ಅಂತ. ನೀವು ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದೀರಾ, ಅಂದರೆ ನಾವು ಇನ್ನೂ ಕೂಡ ಅವ್ರ ಮೇಲೆ ಪ್ರೀತಿ ಇದೆ, ಬಂದರೆ ಆಕ್ಸೆಪ್ಟ್ ಮಾಡ್ತೀನಿ ಅನ್ನೋ ಮಾತುಗಳನ್ನು ತಾವು ಹೇಳ್ತಾ ಇದ್ದೀರಾ. ಹೇಗೆ ಇದು ಒಪ್ಕೋತೀರಾ ನೀವು ಬಂದರೆ? ಹೌದು ಸರ್, ಯಾಕಂದರೆ ನನ್ನ ಕಣ್ಣಿಂದ ನಾನು ನೋಡಿಲ್ಲ. ಜನ ಸುಮಾರು ಜನ ಹೇಳ್ತಾರೆ, ಅವ್ರಿಗೆ ನಾನು ಬಾಯಿ ಮುಚ್ಚೋಕ್ಕಾಗಲ್ಲ. ಅವ್ರು ಹೇಳೋದು ಹೇಳಲಿ, ಬಟ್ ನಾನು ನೋಡಿಲ್ಲಲ್ವ. ನಾನು ಕಣ್ಣಲ್ಲಿ ನೋಡಿದ್ದಿದ್ರೆ. ಅಂದರೆ ಈಗ ಕೋರ್ಟ್ನಲ್ಲೇ ಅವ್ರ ಪರ ವಕೀಲರು ಹೇಳಿದ್ದಾರೆ ಲಿವಿನಲ್ಲಿದ್ದಾರೆ ಅಂತ. ನಾನು ಕೇಳಿಲ್ಲ ಸರ್, ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಕೋರ್ಟ್ ಸ್ಟೇಟ್ಮೆಂಟ್ ಬಗ್ಗೆ ಗೊತ್ತಿಲ್ಲ. ಈಗ ಒಂದು ಕಡೆ ಕೋರ್ಟ್ನಲ್ಲಿ ಅವ್ರ ವಕೀಲರು ಹೇಳ್ತಾರೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಲೀವಿನಲ್ಲಿದ್ದಾರೆ ಅಂತ. ನೀವು ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದೀರಾ, ಅಂದರೆ ನಾವು ಇನ್ನೂ ಕೂಡ ಅವ್ರ ಮೇಲೆ ಪ್ರೀತಿ ಇದೆ, ಬಂದರೆ ಆಕ್ಸೆಪ್ಟ್ ಮಾಡ್ತೀನಿ ಅನ್ನೋ ಮಾತುಗಳನ್ನು ತಾವು ಹೇಳ್ತಾ ಇದ್ದೀರಾ. ಹೇಗೆ ಇದು ಒಪ್ಕೋತೀರಾ ನೀವು ಬಂದರೆ? ಹೌದು ಸರ್, ಯಾಕಂದರೆ ನನ್ನ ಕಣ್ಣಿಂದ ನಾನು ನೋಡಿಲ್ಲ. ಜನ ಸುಮಾರು ಜನ ಹೇಳ್ತಾರೆ, ಅವ್ರಿಗೆ ನಾನು ಬಾಯಿ ಮುಚ್ಚೋಕ್ಕಾಗಲ್ಲ. ಅವ್ರು ಹೇಳೋದು ಹೇಳಲಿ, ಬಟ್ ನಾನು ನೋಡಿಲ್ಲಲ್ವ. ನಾನು ಕಣ್ಣಲ್ಲಿ ನೋಡಿದ್ದಿದ್ರೆ. ಅಂದರೆ ಈಗ ಕೋರ್ಟ್ನಲ್ಲೇ ಅವ್ರ ಪರ ವಕೀಲರು ಹೇಳಿದ್ದಾರೆ ಲಿವಿನಲ್ಲಿದ್ದಾರೆ ಅಂತ. ನಾನು ಕೇಳಿಲ್ಲ ಸರ್, ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಕೋರ್ಟ್ ಸ್ಟೇಟ್ಮೆಂಟ್ ಬಗ್ಗೆ ಗೊತ್ತಿಲ್ಲ.